ನಿಮಗೂ ಇಷ್ಟು ಸಿವಿಯರ್ ಡ್ಯಾಂಡ್ರಫ್ ಆಗ್ತಿದ್ಯಾ? ಸ್ವಲ್ಪ ತಲೆ ಕೆರ್ಕೊಂಡ್ರೆ ಸಾಕು, ಉಗುರಲ್ಲಿ, ಶೋಲ್ಡರ್ ಮೇಲೆ, ಕಾಲರ್ ಮೇಲೆ ಎಲ್ಲಾ ಕಡೆ ಸ್ನೋ ಫಾಲ್ ತರ ಬೀಳ್ತಾ ಇರತ್ತಾ? ನಾನ್ ಮಾತ್ರ ತುಂಬಾ ಜನರನ್ನ ನೋಡಿದೀನಿ. ಸ್ವಲ್ಪ ತಲೆ ಕೈ ಹಾಕಿದ್ರೆ ಸಾಕು, ಅವ್ರ ಬಟ್ಟೆ ಮೇಲೆ, ಕಾಲರ್ ಮೇಲೆ, ಶೋಲ್ಡರ್ ಮೇಲೆ ಎಲ್ಲಾ ಕಡೆನೂ ಹೊಟ್ಟು ಉದ್ರಿ ಉದ್ರಿ ಬೀಳ್ತಾ ಇರತ್ತೆ. ಎಲ್ಲರಿಗೂ ಡಿಸ್ಕಂಫರ್ಟ್ ಫೀಲ್ ಆಗತ್ತೆ, ಅವ್ರಿಗೂ ಡಿಸ್ಕಂಫರ್ಟ್ ಫೀಲ್ ಆಗತ್ತೆ, ಆಮೇಲೆ ನೋಡೋರ್ಗೂ ಡಿಸ್ಕಂಫರ್ಟ್ ಫೀಲ್ ಆಗತ್ತೆ. ಇದನ್ನ ನೀವು ಶಾಂಪೂ ಇಂದ ಫಿಕ್ಸ್ ಮಾಡ್ಕೋಬಹುದು ಅನ್ಕೊಂಡ್ರೆ ಅದು ತಪ್ಪು. ಇದಕ್ಕೆ ಎಕ್ಸ್ಟ್ರಾ ಕೇರ್ ಬೇಕಾಗತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ರೆಮಿಡಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ಏನಾದ್ರೂ ನೀವು ಫಾಲೋ ಮಾಡಿದ್ರೆ, ಇದನ್ನೇನಾದ್ರೂ ನೀವು ಹಚ್ಕೊಂಡ್ರೆ ನಿಮ್ಮ ಸ್ಕ್ಯಾಲ್ಪ್ ಅಲ್ಲಿ ಫಂಗ್ ಮಾಯ ಆಗ್ಬಿಡತ್ತೆ. ಮ್ಯಾಜಿಕ್ ತರ ನಿಮ್ಮ ಸ್ಕ್ಯಾಲ್ಪ್ ಕ್ಲೀನ್ ಆಗ್ಬಿಡತ್ತೆ. ಪೂರ್ತಿ ವಿಡಿಯೋನ ಕರೆಕ್ಟ್ ಆಗಿ ನೋಡಿ, ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಟು ಸಿ ಯುವರ್ ಬೆಸ್ಟ್ ರಿಸಲ್ಟ್ಸ್. ಆ ಮೊಂಡು ಡ್ಯಾಂಡ್ರಫ್ ಅನ್ನ ಹೊಡೆದೋಡಿಸಬಹುದು. ವಿಡಿಯೋ ಎಂಡ್ ಅಲ್ಲಿ ಸೀಕ್ರೆಟ್ ಬೋನಸ್ ಟಿಪ್ ಕೂಡ ಸಿಗತ್ತೆ. ಡ್ಯಾಂಡ್ರಫ್ ಆಗ್ಬಾರ್ದು ಅಂತಂದ್ರೆ ನಾವ್ ಏನೆಲ್ಲ ಪ್ರಿಕಾಷನ್ಸ್ ತಗೋಬಹುದು ಅನ್ನೋದನ್ನ ಕೂಡ ತಿಳಿಸ್ತೀನಿ. ಸೊ ಡೋಂಟ್ ಸ್ಕಿಪ್ ಇಟ್, ವಿಡಿಯೋನ ಕರೆಕ್ಟ್ ಆಗಿ ನೋಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಬ್ಯೂಟಿ ಬ್ಲೀಸ್. ಯಾರೆಲ್ಲ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಬೇಗ ಬೇಗ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಂಡ್ ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕುವಂತ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೇನೆ ಮೊದಲು ಬಂದು ತಲುಪತ್ತೆ. ಆವಾಗ ಅದರ ಬೆನಿಫಿಟ್ ನ ಕೂಡ ನೀವು ಬೇಗನೆ ಪಡ್ಕೊಳ್ಬಹುದು. ಇದು ಪೂರ್ತಿ ಫ್ರೀ ಆಗಿರುತ್ತೆ, ಯಾವುದೇ ಒಂದು ದುಡ್ಡು ಕಟ್ಟದಿರಲ್ಲ. ಫಾರ್ ದ ರೆಮಿಡಿ ಪ್ರಿಪರೇಷನ್, ಒಂದು ಬೌಲ್ಗೆ ಅರ್ಧ ಕಪ್ ನಷ್ಟು ಗಟ್ಟಿ ಮೊಸರನ್ನ ತಗೊಳ್ಳಿ. ನಿಮ್ಮ ಹೇರ್ ನ ಅಕಾರ್ಡಿಂಗ್ ನೀವು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಬಹುದು. ನಾವಿಲ್ಲಿ ಸ್ಕ್ಯಾಲ್ಪ್ ನ ಪ್ರಾಬ್ಲಮ್ ಫಿಕ್ಸ್ ಮಾಡ್ತಾ ಇದೀವಿ ಅಷ್ಟೇ, ನಾವಿಲ್ಲಿ ಲೆನ್ಸಿಗೆ ವರ್ಕ್ ಮಾಡ್ತಾ ಇಲ್ಲ, ಸ್ಕ್ಯಾಲ್ಪಿಗೆ ಅಷ್ಟೇ ವರ್ಕ್ ಮಾಡ್ತಾ ಇದೀವಿ. ಹಾಗಾಗಿ ನಾನು ಅರ್ಧ ಕಪ್ ಮೊಸರನ್ನ ತಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಬ್ಲಾಕ್ ಪೆಪ್ಪರ್ ಪೌಡರ್, ಕರಿ ಕಾಳು ಮೆಣಸಿನ ಪುಡಿ, ಅದನ್ನ ಹಾಕಿ ಅರ್ಧ ಚಮಚೆ ಲಿಂಬೆ ಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಗಿವ್ ಇಟ್ ಅ ಗುಡ್ ಮಿಕ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ನಾನ ಮಾಡೋಕ್ಕಿಂತ ಮುಂಚೆ 30 ನಿಮಿಷ ಇರುವಾಗ್ಲೇನೆ ಇದನ್ನ ರೆಡಿ ಮಾಡ್ಕೊಂಡು ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ಸ್ಟೋರ್ ಮಾಡೋ ಹಾಗೆ ಇಲ್ಲ, ಫ್ರೆಶ್ ಆಗಿ ಮಾಡ್ಕೊಂಡು ಫ್ರೆಶ್ ಆಗಿ ಹಚ್ಕೊಳ್ಬೇಕಾಗತ್ತೆ. ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ 30 ನಿಮಿಷದ ಮುಂಚೆನೆ ಇದನ್ನ ಅಪ್ಲೈ ಮಾಡಿ 30 ನಿಮಿಷ ಬಿಟ್ಟು ಅದಾದ್ಮೇಲೆ ನೀವು ಸ್ನಾನ ಮಾಡ್ಬೋದು. ಹೀಗೆ ನಾನು ವಿಡಿಯೋದಲ್ಲಿ ತೋರಿಸಿದೀನಲ್ಲ ಹಾಗೆ ಇದನ್ನ ಸ್ಕ್ಯಾಲ್ಪಿಗೆ ಅಷ್ಟೇ ಹಚ್ಚಿ, ಲೆನ್ಸಿಗೆ ಹಚ್ಚಕ್ ಹೋಗ್ಬೇಡಿ. ಇಲ್ಲಿ ಸ್ಕ್ಯಾಲ್ಪಿಗೆ ಅಷ್ಟೇ ನಾವು ವರ್ಕ್ ಮಾಡ್ತಾ ಇದೀವಿ. ಸ್ಕ್ಯಾಲ್ಪಿಗೆ ಅಷ್ಟೇ ಹಚ್ಚಿ ಒಂದು ಮೈಲ್ಡ್ ಶಾಂಪೂ ಇಂದ ಸ್ನಾನ ಮಾಡಬಹುದು. ಮೊಸರು ಸ್ಕ್ಯಾಲ್ಪ್ ಅನ್ನ ನ್ಯಾಚುರಲ್ ಆಗಿ ನರಿಶ್ ಮಾಡುತ್ತೆ ಅಂಡ್ ಲಿಂಬೆ ಹಣ್ಣು ಫಂಗಲ್ ಗ್ರೋತ್ ಅನ್ನ ಡಿಕ್ರೀಸ್ ಮಾಡುತ್ತೆ. ನಮ್ಮ ಸ್ಕ್ಯಾಲ್ಪ್ ಅಲ್ಲಿ ಫಂಗಲ್ ಗ್ರೋತ್ ಆಗ್ತಾ ಇದ್ರೆ ನಮ್ಮ ಸ್ಕ್ಯಾಲ್ಪ್ ಅಲ್ಲಿ ಅವಾಗ ಜಾಸ್ತಿ ಹೊಟ್ಟಾಗುತ್ತ ಚಾನ್ಸಸ್ ಇರುತ್ತೆ. ಅದನ್ನ ಲಿಂಬೆ ಹಣ್ಣು ಕಡಿಮೆ ಮಾಡುತ್ತೆ. ಕರಿ ಕಾಳು ಮೆಣಸು ಆ ಫ್ಲೇಕಿನೆಸ್ ಅನ್ನ ಕಿತ್ತಾಗತ್ತೆ. ಏಕ್ದಮ್ ಫಸ್ಟ್ ಅಪ್ಲಿಕೇಶನ್ ಅಲ್ಲೇ ಆ ವೈಟ್ ಕಲರ್ ಲೇಯರ್ ಫಾರ್ಮ್ ಆಗಿರತ್ತಲ್ಲ, ಅದನ್ನ ಏಕ್ದಮ್ ಫಸ್ಟ್ ಅಪ್ಲಿಕೇಶನ್ ಅಲ್ಲೇ ಕಿತ್ತಾಗತ್ತೆ. ಈ ಮಾಸ್ಕ್ ಅನ್ನ ನೀವು ವಾರಕ್ಕೆ 2 ಸರ್ತಿ ಹಚ್ಬೇಕಾಗತ್ತೆ. ಕಂಟಿನ್ಯೂಸ್ಲಿ ನಿಮಗೆ ಎಷ್ಟು ದಿನ ಬೇಕಾಗ್ಬೋದು. ಒಬ್ರಿಗೆ ಬೇಗ ಕಡಿಮೆ ಆಗುತ್ತೆ, ಒಬ್ಬೊಬ್ರಿಗೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಬಹುದು. ನಿಮ್ಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ಇದನ್ನ ಹಚ್ಚಿ, ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ವಾರಕ್ಕೆ 2 ಸರ್ತಿ ಮಾತ್ರ ಹಚ್ಬೇಕು. 4 ಡೇಸ್ ಗ್ಯಾಪ್ ಇಟ್ಟು ಹಚ್ಕೊಳ್ಳಿ. ನೆಕ್ಸ್ಟ್ ಈಗ ಬೋನಸ್ ಟಿಪ್ ಕಡೆ ಬರೋಣ. ಡ್ಯಾಂಡ್ರಫ್ ಆಗ್ತಿರೋರು ಆಯಿಲ್ ಹಚ್ಚಿ ಜಾಸ್ತಿ ಹೊತ್ತು ಬಿಡಬಾರ್ದು. ಸ್ಪೆಸಿಫಿಕ್ ಆಯಿಲ್ ಅನ್ನ ಚೂಸ್ ಮಾಡಿದ್ರಂತೂ ಇನ್ನೂ ಬೆಸ್ಟ್. ಜಸ್ಟ್ ಸ್ನಾನಕ್ಕಿಂತ 20 ನಿಮಿಷದ ಮುಂಚೆ ಹಚ್ಚಿ ಮಸಾಜ್ ಮಾಡ್ಕೊಂಡು 20 ನಿಮಿಷ ಆದ್ಮೇಲೆ ಇಮಿಡಿಯೇಟ್ ನೀವು ಹೇರ್ ವಾಶ್ ಅನ್ನ ಮಾಡಬೇಕು. ಆಯಿಲ್ ಅನ್ನ ನಿಮ್ಮ ಸ್ಕ್ಯಾಲ್ಪ್ ಅಲ್ಲಿ ಇರೋದಕ್ಕೆ ಬಿಡಬಾರ್ದು. ಆ ಫಂಗಸ್ಗೆ ಊಟನೇ ಆಯಿಲ್. ಹಾಗಾಗಿ ಆಯಿಲ್ ಅನ್ನ ಕಂಪ್ಲೀಟ್ ಆಗಿ ಅಕಸ್ಮಾತ್ ಹಚ್ಕೋಬೇಕು ಅಂತಂದ್ರು 20 ನಿಮಿಷದ ಮುಂಚೆನೆ ಹಚ್ಕೋಬೇಕು. 20 ನಿಮಿಷ ಬಿಟ್ಟು ಒಳ್ಳೆ ಶಾಂಪೂ ಇಂದ ಹೇರ್ ವಾಶ್ ಮಾಡ್ಕೊಳ್ಳಿ. ಬೆಸ್ಟ್ ಆಯಿಲ್ ಫಾರ್ ಡ್ಯಾಂಡ್ರಫ್ ಅಂದ್ರೆ ಸಾಸಿವೆ ಎಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ. 1:1 ರೇಷಿಯೋಲಿ ತಗೊಳ್ಳಿ. 1 ಚಮಚೆ ಸಾಸಿವೆ ಎಣ್ಣೆ, 1 ಚಮಚೆ ಕ್ಯಾಸ್ಟರ್ ಆಯಿಲ್ ಅನ್ನ ತಗೊಂಡು ಅದನ್ನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ, ಆ ಆಯಿಲ್ ಇಂದ ನೀವು ನಿಮ್ಮ ಸ್ಕ್ಯಾಲ್ಪ್ ಅನ್ನ ಮಸಾಜ್ ಮಾಡಿ. ಮಸಾಜ್ ಮಾಡಿದಾದ್ಮೇಲೆ ಒಂದು ಸಣ್ಣ ಬಾಚಣಿಕೆಯನ್ನ ತಗೊಂಡು ಆ ಡ್ಯಾಂಡ್ರಫ್ ಅನ್ನೆಲ್ಲ ಲೂಸನ್ ಅಪ್ ಮಾಡಿ, ಬಾಚ್ಕೊಂಡು ಅದು ಸ್ಕ್ಯಾಲ್ಪಿಗೆ ಅಂಟ್ಕೊಂಡಿದೆಯಲ್ಲ ಅದನ್ನೆಲ್ಲವನ್ನ ಕಿತ್ತಿ ಹೊರಗೆ ಬರುತ್ತೆ. ತಾನಾಗೆ ಹೊರಗೆ ಬರುತ್ತೆ. ನೀವೇನು ಕಷ್ಟ ಪಡೋದೇ ಬೇಕಾಗಿಲ್ಲ. ಜಸ್ಟ್ ನೀವು ಬಾಚಣಿಕೆ ತಗೊಂಡು ಬಾಚಿದ್ರೆ ಸಾಕು, ಆಯಿಲ್ ಅನ್ನ ಹಚ್ಚಿ ತಾನಾಗೆ ಹೊರಗೆ ಬರೋದಕ್ಕೆ ಶುರು ಆಗುತ್ತೆ. ಇದಾದ್ಮೇಲೆ ಬೆಸ್ಟ್ ಒಂದು ಹರ್ಬಲ್ ಆಂಟಿ ಡ್ಯಾಂಡ್ರಫ್ ಶಾಂಪೂನ ಯೂಸ್ ಮಾಡ್ಕೊಂಡು ನಿಮ್ಮ ಹೇರ್ ವಾಶ್ ಅನ್ನ ಮಾಡ್ಕೊಳ್ಳಿ. ಈಗಾಗಲೇ ನಾನು ಆಂಟಿ ಡ್ಯಾಂಡ್ರಫ್ ಎಲ್ಲದಕ್ಕೂ ಯೂಸ್ ಆಗುವಂತ ಹರ್ಬಲ್ ಶಾಂಪೂನ ವಿಡಿಯೋ ಈಗಾಗಲೇ ನನ್ನ ಚಾನಲ್ ಅಲ್ಲಿ ಇದೆ. ಡೂ ಚೆಕ್ಔಟ್. ನಿಮಗೆ ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಮಗೆ ಇದರ ಆಲ್ಟರ್ನೇಟ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ಡೂ ಚೆಕ್ಔಟ್. ಸೊ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ ಅಂಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗ್ತೀನಿ ಮುಂದಿನ ಅಮೇಜಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.